ಶ್ರೀ ಪರಮಾನಂದ ಸ್ವಾಮಿಯ ರಥೋತ್ಸವ ಸಂಭ್ರಮ. ಹೆಬ್ಬಾಳಕಿ ಗ್ರಾಮದಲ್ಲಿ ಅಪಾರ ಭಕ್ತರ ಸಂಗಮ. ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಕ್ತರ ಹರ್ಷೋಲ್ಲಾಸ. ಒಂದು ಕಡೆ ರಥೋತ್ಸವ ಸಂಭ್ರಮ, ಇನ್ನೊಂದೆಡೆ ಮುಗಿಲು ಮುಟ್ಟಿದ ಭಕ್ತರ ಸಂತಸ. ಕೈ ಮುಗಿದು ಇಷ್ಟಾರ್ಥ ನೆರವೇರಿಸೋ ದೈವಗೆ ನಮಸ್ಕರಿಸುತ್ತಿರೋದು. ಇದೆಲ್ಲವೂ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳಕಿ ಗ್ರಾಮದಲ್ಲಿ. ಏನೇ ಭಕ್ತರ ಇಷ್ಟಾರ್ಥಗಳಿದ್ದರೂ ಪರಮಾನಂದ ತಕ್ಷಣನೇ ಈಡೇರಿಸ್ತಾನೆ. ಈ ಶ್ರಾವಣ ಸೋಮವಾರ ಅಂತಂದರೆ ಎಷ್ಟೇ ಸೋಮವಾರ ಬರಲಿ, 4 ಬರಲಿ, 5 ಬರಲಿ, 10 ಬರಲಿ, 4 ಸೋಮವಾರ ನಾವು ಮಾಡೋದು. 4ನೇ ಸೋಮವಾರ ಇಲ್ಲಿ ತೇರು ಎಳಿತೈತಿ. ಈ ತೇರು ಎಳುವ ಮುಖಾಂತರ ಏನಂತಂದರೆ ಕಾರ್ಯಕ್ರಮಗಳು ಸ್ವಾಮಿಗಳನ್ನ 5 ಜನ, 10 ಜನ, 11 ಜನ, 21 ಜನ ಸ್ವಾಮಿಗಳನ್ನ ಇಲ್ಲಿ ಊಟ ಮಾಡಿಸಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಪರಮಾನಂದನಲ್ಲೇ ಕೃಪಾಷ್ಟರಾಗಿರ್ತಾರೆ. ಪರಮಾನಂದನ ಆಶೀರ್ವಾದ ಪಡೆಯುತ್ತಾರೆ. ಭಕ್ತರ ಇಷ್ಟಾರ್ಥ ಮಾತ್ರ ಈಡೇರ್ತಾನೆ ಐತೆ, ಯಾರಿಗೂ ಕಡಿಮೆ ಆಗಿಲ್ಲ. ಏನು ಯಾವುದು ಪರಮಾನಂದ ಯಾವ ರೀತಿಯಿಂದಲೂ ಕಡಿಮೆ ಮಾಡಿಲ್ಲ. ಇಲ್ಲಿನ ಸುಕ್ಷೇತ್ರ ಶ್ರೀ ಪರಮಾನಂದ ಸ್ವಾಮಿಯ ಶ್ರಾವಣ ಮಾಸದ ಕೊನೆಯ ಸೋಮವಾರದ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು. ಶ್ರೀ ರಥೋತ್ಸವಕ್ಕೆ ನಾನಾ ಭಾಗಗಳಿಂದ ಭಕ್ತಾದಿಗಳು ಆಗಮಿಸಿ ತಮ್ಮ ತಮ್ಮ ಹರಕೆ ತೀರಿಸುವ ಸಲುವಾಗಿ ದೀರ್ಘ ದಂಡ ನಮಸ್ಕಾರ ಹಾಕಿದ್ರು. ಇನ್ನು ರಥ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಹೆಚ್ಚಿನ ಭಕ್ತಾದಿಗಳು ಆಗಮಿಸಿದ್ರು. ಪೊಲೀಸರು ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರು. ಈ ಸಲವೂ ವಿವಿಧ ಗ್ರಾಮಗಳಿಂದ ಜನ ಬಂದಿದ್ರು. ಮಕ್ಕಳ ಆಟಿಕೆ ಸಾಮಾನು ಅಂಗಡಿಗಳು ಗಮನ ಸೆಳೆದ್ವು. ದೇಶೀಯ ತಿಂಡಿ ತಿನಿಸುಗಳ ಅಂಗಡಿಗಳ ಮುಂದೆ ಜನ ಜಂಗುಳಿ ಇತ್ತು. ಶ್ರೀ ಪರಮಾನಂದ ದೇವಸ್ಥಾನ ಮಹಿಮೆ ಬಗ್ಗೆ ಮಾತನಾಡಿದ್ರು. ಪರಮಾನಂದ ರುದ್ರಾಭಿಷೇಕ ಪ್ರಾರಂಭಗೊಂಡಿದೆ. ನಂತರ ಕೆಲವರು ಜನವರು ರುದ್ರಾಭಿಷೇಕ ಮಾಡುವವರು, ದೇವ ನಮಸ್ಕಾರ ಹಾಕೋರು, ಜವಳ ತೆಗೆಯುವುದು ಮತ್ತು ಹಲವಾರು ಕಾರ್ಯಕ್ರಮಗಳು ತಮ್ಮ ತಮ್ಮ ಬೇಡಿಕೆಯನ್ನು ಈಡೇರಿಸಿ ಜನಸಂಖ್ಯೆ ಕನಿಷ್ಠ 4,000ರಿಂದ 5,000 ಜನಸಂಖ್ಯೆಯಿಂದ ಬಂದು ಸಾಯಂಕಾಲ 5 ಗಂಟೆಯಿಂದ 6 ಗಂಟೆಯವರೆಗೆ ರಥೋತ್ಸವ ನಡೀತದೆ. ರಥೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತದೆ. ಜನ ನಂತರ 6 ಗಂಟೆಯಿಂದ ಸುತ್ತಮುತ್ತಲಿನ ಗ್ರಾಮದ ಕನಿಷ್ಠ ಅಂದ್ರೆ ಒಂದು ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಶಿವಮೊಗ್ಗ ಎಲ್ಲ ತಾಲೂಕು ಮತ್ತು ಜಿಲ್ಲಾಧಿಕಾರಿ ಜನಸಂಖ್ಯೆ ಎಲ್ಲ ಬರುತ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ರಥೋತ್ಸವದ ಅಂಗವಾಗಿ ಹೆಬ್ಬಾಳಕಿಯಿಂದ ಪರಮಾನಂದ ದೇವಸ್ಥಾನ ಈ ಎಲ್ಲ ಬಾಜಿ ಭಜಂತ್ರಿ ಪರ್ವಂತರು ಹೆಬ್ಬಾಳದಿಂದ ಬಂದು ಈಗ ತೇರೋತ್ಸವದ ಅಂಗವಾಗಿದ್ದಾರೆ. ಎಲ್ಲರೂ ಜಾತ್ರೆ ಸುತ್ತಮುತ್ತ ಹಳ್ಳಿನ ಜನರು ಹೆಬ್ಬಾಳ ಗ್ರಾಮದವರು ಬಂದು ಈಗ ರಥೋತ್ಸವದ ಅಂಗವಾಗಿ ತಾವೆಲ್ಲರೂ ಈ ರಥೋತ್ಸವಕ್ಕೆ ತಾವೆಲ್ಲರೂ ಭಾಗವಾಗಿದ್ದಾರೆ. ಒಂದು ವರ್ಷಕ್ಕೆ 2 ಜಾತ್ರೆ, ಶ್ರಾವಣ ಮಾಸ, ಶಿವರಾತ್ರಿ, ಕಾರ್ತಿಕ, ಈ ಎಲ್ಲ ಜಾತ್ರೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿ ಸೇವೆ ಸಲ್ಲಿಸುವುದು. ಒಟ್ನಲ್ಲಿ ಶ್ರಾವಣ ಸೋಮವಾರದ ದಿನದಂದು ನಡೆದ ಶ್ರೀ ಪರಮಾನಂದ ರಥೋತ್ಸವದ ಸಂಭ್ರಮ ವಿಶೇಷವಾಗಿತ್ತು. ನ್ಯೂಸ್ 24 ಭಾರತ್, ನೈಜ ಸುದ್ದಿ ಅನಾವರಣ, ಹಳ್ಳಿ ಟು ಡೆಲ್ಲಿ.